ಕಳೆದ 3-4 ದಿನಗಳಿಂದ ಗೋಳಿತೊಟ್ಟು ಗ್ರಾಮದ ಕಡಮದ ಬಳಿಕೆಯಲ್ಲಿ ಕೃಷಿ ತೋಟಗಳಿಗೆ ಕಾಡಾನೆ ದಾಳಿ ಮಾಡುತ್ತಿದ್ದು ಅಪಾರ ಪ್ರಮಾಣದಲ್ಲಿ ಕೃಷಿ ನಾಶಗೊಂಡಿದೆ. ಕಡಮದ ಬಳಿಕೆ ನಿವಾಸಿ ಸಾಗರ್ ಗುರುಪ್ರಸಾದ್ ಬಿಎಸ್ ಅವರ ತೋಟಕ್ಕೆ ಕಳೆದ 3-4 ದಿನಗಳಿಂದ ರಾತ್ರಿಯ ವೇಳೆ ಕಾಡಾನೆಗಳು ದಾಳಿ ನಡೆಸುತ್ತಿವೆ. ಇದರಿಂದಾಗಿ ಇವರ ತೋಟದಲ್ಲಿ ಸುಮಾರು 26 ತೆಂಗಿನ ಮರ, 19 ಅಡಿಕೆ ಗಿಡ, 45ಕ್ಕೂ ಹೆಚ್ಚು ಬಾಳೆ ಗಿಡಗಳು ನಾಶಗೊಳಿಸಿವೆ. ಅಲ್ಲದೆ ತೋಟದಲ್ಲಿನ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಹಾನಿಗೊಳಿಸಿದೆ. ಇದರಿಂದಾಗಿ ಸಾಗರ್ ಗುರುಪ್ರಸಾದ್ ಅವರಿಗೆ ಸಾವಿರಾರು ರೂಪಾಯಿ ನಷ್ಟ ಸಂಭವಿಸಿದೆ. ಸ್ಥಳಕ್ಕೆ ಪುತ್ತೂರು ವಲಯದ ಉಪವಲಯ ಅರಣ್ಯಾಧಿಕಾರಿ ಕಾಂತರಾಜ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಶಾಂತ್, ವಿ4 ನ್ಯೂಸ್, ನೆಲ್ಯಾಡಿ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.